ಮಸೀದಿಗಳಲ್ಲಿ ಮೈಕ್ ಬಳಕೆ ವಿರುದ್ಧ ಟೀಕೆ ವಿಚಾರವಾಗಿ ಇದ್ದಕ್ಕಿದ್ದಂತೆ ಈಗ್ಯಾಕ್ ಮಸೀದಿಗಳ ಮೈಕ್ ನೆನಪಾಯಿತು ಅಂತ ಬೆಂಗಳೂರಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ಜನ ಶಾಂತಿ ನೆಮ್ಮದಿಯಿಂದ ಇದ್ರು, ಅನ್ಯೋನ್ಯವಾಗಿ ಬಾಳ್ತಾ ಇದ್ರು ಸಮಾಜದಲ್ಲಿ. ಆದ್ರೆ ಈಗ ಒಂದೊಂದೇ ವಿಚಾರವನ್ನ ತೆಗೆದು ನೀವು ಅನ್ಯ ಧರ್ಮೀಯರು, ನೀವು ಮಾಡ್ತಿರೋ ಸರಿಯಲ್ಲ ಅಂತ ಪ್ರತಿಯೊಂದು ವಿಷಯಕ್ಕೂ ಟೀಕೆ ಮಾಡೋದಿದೆಯಲ್ಲ, ಇದೆಲ್ಲ ವಿಷಯಗಳು ನಿಮ್ಗೆ ಈಗ ನೆನಪಾಗ್ತಿದೆಯಾ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಈಗ ನಿಮ್ಗೆ ಜನ ನೆಮ್ಮದಿ ಶಾಂತಿಯಿಂದ ಬದುಕೋದು ಇರೋದು ಇಷ್ಟ ಇಲ್ವಾ? ಹಾಗಾದ್ರೆ ಇವೆಲ್ಲ ಅನಗತ್ಯ ಗೊಂದಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಮಸೀದಿ ಮೈಕ್ ನಿಷೇಧದ ಆಗ್ರಹದ ಬಗ್ಗೆ ಎಚ್.ಡಿ.ಕೆ ಈ ಮಾತುಗಳನ್ನ ಆಡಿರೋದು. ಇತ್ತಲ್ಲ, ಆಗ ಯಾರಿಗೂ ಇದು ಬರಲಿಲ್ಲ, ನಿಲ್ಲಿಸಬೇಕು ಅಂತ ಹೇಳಿ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತಲ್ಲ, 75 ವರ್ಷದಿಂದಲೂ ಇದು ನಡೀತಾ ಇದೆ. ಆಗಲೇ ಯಾತಿಗೆ ತರಲಿಲ್ಲ ಇದನ್ನು, ಕಾನೂನನ್ನ ನಿಲ್ಲಿಸಬೇಕು ಅಂತ ಹೇಳಿ. ಈಗ 75 ವರ್ಷ ಆದಮೇಲೆ ನಿಮಗೆ ಡಿಸ್ಟರ್ಬೆನ್ಸ್ ಶುರುವಾಯ್ತಾ? ಇದಕ್ಕೆ ನಾನು ಹೇಳೋದು, ಇದೆಲ್ಲ ಬಿಡಿ, ಇದರಿಂದ ದೇಶ ಕಟ್ಟಕ್ಕಾಗಲ್ಲ, ದೇಶ ಹಾಳು ಮಾಡ್ತೀರಿ. ಬೂಮರ್ಯಾಂಗ್ ಆಗುತ್ತೆ ಬರೆದಿಟ್ಕೊಳ್ಳಿ. ಕರ್ನಾಟಕದಲ್ಲಿ ಇಷ್ಟು ವರ್ಷ ನಡೀತಾ ಇತ್ತಲ್ಲ, ಆಗ ಯಾರಿಗೂ ಇದು ಬರಲಿಲ್ಲ, ನಿಲ್ಲಿಸಬೇಕು ಅಂತ ಹೇಳಿ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತಲ್ಲ, 75 ವರ್ಷದಿಂದಲೂ ಇದು ನಡೀತಾ ಇದೆ. ಆಗಲೇ ಯಾತಿಗೆ ತರಲಿಲ್ಲ ಇದನ್ನು, ಕಾನೂನನ್ನ ನಿಲ್ಲಿಸಬೇಕು ಅಂತ ಹೇಳಿ. ಈಗ 75 ವರ್ಷ ಆದಮೇಲೆ ನಿಮಗೆ ಡಿಸ್ಟರ್ಬೆನ್ಸ್ ಶುರುವಾಯ್ತಾ? ಇದಕ್ಕೆ ನಾನು ಹೇಳೋದು, ಇದೆಲ್ಲ ಬಿಡಿ, ಇದರಿಂದ ದೇಶ ಕಟ್ಟಕ್ಕಾಗಲ್ಲ, ದೇಶ ಹಾಳು ಮಾಡ್ತೀರಿ. ಬೂಮರ್ಯಾಂಗ್ ಆಗುತ್ತೆ ಬರೆದಿಟ್ಕೊಳ್ಳಿ. ಕರ್ನಾಟಕದಲ್ಲಿ ಇಷ್ಟು ವರ್ಷ ನಡೀತಾ ಇತ್ತಲ್ಲ, ಆಗ ಯಾರಿಗೂ. ಇನ್ನು ಬಿಜೆಪಿ ವಿರುದ್ಧವಾಗಿ ಎಚ್.ಡಿ.ಕೆ ಟಾಕ್ ವಾರ್ ಇವತ್ತು ಮುಂದುವರೆಸಿದ್ದಾರೆ. ಟ್ವೀಟ್ ಅಟ್ಯಾಕ್ ಅನ್ನ ನಿನ್ನೆ ಮಾಡಿದ್ರು, ಈಗ ಟಾಕ್ ವಾರ್ ಆಗಿದೆ. ಬಿಜೆಪಿ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನ ಮಾಡಿದ್ದಾರೆ ಎಚ್.ಡಿ.ಕೆ. ಬೆಂಕಿ ಹಚ್ಚಿದ್ದು ಬಿಜೆಪಿ, ಹಚ್ಚಲು ಕೊಟ್ಟಿದ್ದು ಕಾಂಗ್ರೆಸ್. ಮತ ಬ್ಯಾಂಕ್ ರೀತಿಯಲ್ಲಿ ಕಾಂಗ್ರೆಸ್ ಈಗ ಗೊಂದಲದಲ್ಲಿದೆ ಅಂತ ಕಾಂಗ್ರೆಸ್ ಪಕ್ಷದ ವಿಚಾರವನ್ನು ಕೂಡ ಕುಮಾರಸ್ವಾಮಿ ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಸೊ ನಿನ್ನೆ ಟ್ವೀಟ್ ಅಸ್ತ್ರ ಪ್ರಯೋಗ ಮಾಡಿದ್ರು ಕುಮಾರಸ್ವಾಮಿ ಅವರು. ಸರಣಿ ಟ್ವೀಟ್ಗಳನ್ನ ಮಾಡಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಬಿಜೆಪಿ ವಿರುದ್ಧ, ಸರ್ಕಾರದ ವಿರುದ್ಧ. ಸೊ ಈಗ ಡೈರೆಕ್ಟ್ ಆಗಿ ಟಾಕ್ ವಾರ್ ಜೊತೆಗೆ ಕಾಂಗ್ರೆಸ್ ವಿಷಯನೂ ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ಮಾಡಿದ್ದಾರೆ ಕುಮಾರಸ್ವಾಮಿ. ಕಾಂಗ್ರೆಸ್ಗೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ, ಯಾವ ನಿಲುವನ್ನ ತಾಳ್ಬೇಕು, ನಾವೇನ್ ಸ್ಟ್ಯಾಂಡ್ ತಗೋಬೇಕು ಈ ವಿಷಯದಲ್ಲಿ ಗೊತ್ತಾಗ್ತಾ ಇಲ್ಲ. ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಅನ್ಯ ಧರ್ಮೀಯರನ್ನ, ಮುಸ್ಲಿಂ ಸಮುದಾಯವನ್ನ ಕಾಂಗ್ರೆಸ್ ಯೂಸ್ ಮಾಡ್ಕೊಳ್ತಿದೆ. ಆದ್ರೆ ಈ ತರ ಧರ್ಮ ಸಮರ ಶುರುವಾದಾಗ ಎಲ್ಲಾ ಆಂಗಲ್ ಇಂದನೂ ಅವ್ರಿಗೊಂದು ದೂರ ಇರಬೇಕು. ವ್ಯಾಪಾರದಿಂದ ನಿರ್ಬಂಧ, ಈಗ ಮಸೀದಿಗಳಲ್ಲಿ ಮೈಕ್ ವಿಷಯ ತೆಗಿತಾ ಇದ್ದಾರೆ. ಇಂತಹ ವಿಷಯಗಳು ಬಂದಾಗ ಕಾಂಗ್ರೆಸ್ನ ನಿಲುವು ಅರ್ಥ ಆಗ್ತಿಲ್ಲ, ಅವ್ರು ಗೊಂದಲದಲ್ಲಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಧರ್ಮ ವಿಭಜನೆ ಮಾಡಿ ಮಜಾ ತಗೊಳ್ತಾ ಇದ್ದಾರೆ, ಉರಿಯೋ ಮನೆಯಲ್ಲಿ ಗಳ ಇರಿಯೋ ಕಾಯಕ ಅಂತ ಹೇಳಿ ಸರ್ಕಾರದ ವಿರುದ್ಧ ಎಚ್.ಡಿ.ಕೆ ವಾಗ್ದಾಳಿ ಮಾಡಿದ್ದಾರೆ. ಆರ್ಎಸ್ಎಸ್ ಸಂಘ ಪರಿವಾರದಿಂದ ಸರ್ಕಾರ ನಡೀತಾ ಇದೆ, ಸ್ವತಂತ್ರವಾಗಿ ಸಿಎಂ ಆಡಳಿತ ನಡೆಸ್ತಾ ಇಲ್ಲ, ಒಂಥರ ರಿಮೋಟ್ ಕಂಟ್ರೋಲ್ ಆಗ್ಬಿಟ್ಟಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅಂತ ಸರ್ಕಾರದ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಏನು ಸಂದೇಶ ಕೊಟ್ಟವರು ನಮಗೆ? ಕರ್ನಾಟಕದಿಂದಲೇ ಬಿಜೆಪಿಯ ಸರ್ವನಾಶ, ಯಾವ ಕಾಂಗ್ರೆಸ್ ಮುಕ್ತ ಅಲ್ಲ, ಭಾರತ ಮುಕ್ತ ಕಾಂಗ್ರೆಸ್ ಮಾಡಬೇಕು ಅಂದ್ರಲ್ಲ, ಕಾಂಗ್ರೆಸ್ ಮುಕ್ತ ಭಾರತ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತೇಳಿ ಕರ್ನಾಟಕದಿಂದ ಬಿಜೆಪಿ ಮುಕ್ತ ದೇಶ ಆಗ ಪರಿಸ್ಥಿತಿ ಬರುತ್ತೆ. ಇದೇ ಥರ ನೀವು ಹೋದರೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬಿಜೆಪಿ ನಾಯಕರಿಗೆ, ನಿಲ್ಲಿಸಿ. ಅಧಿಕಾರದಲ್ಲಿದ್ದೀರಿ, ಜನಗಳ ಕಷ್ಟ ಸುಖದ ಬಗ್ಗೆ ಕೆಲಸ ಮಾಡಿ, ಅದರ ಮೇಲೆ ಮತ ಕೇಳಿ, ಸಾಮರಸ್ಯ ಕಾಪಾಡಿ. ಹೇಳ್ತಾರಲ್ಲ ಕನಕದಾಸರು, ಕುಲ ಕುಲವೆಂದು ಒಡೆದಾಡದಿರಿ, ಸಾಯಬೇಡಿರಿ, ಹುಚ್ಚಪ್ಪಗಳಿರ. ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಗಾಳಿ ಯಾವ ಕುಲ, ನೀರು ಯಾವ ಕುಲ, ಅನ್ನ ಯಾವ ಕುಲ ಅಂತೇಳಿ ಕನಕದಾಸರು. ಇದು ಹೇಳ್ಕತ್ತೀರಿ, ಮಾಡೋ ಕೆಲಸ ಏನು ಮಾಡ್ತಾ ಇದ್ದೀರಿ ಪ್ರತಿನಿತ್ಯ? ದಾಸರ ಪದಗಳು, ಪುರಂದರದಾಸರದು ವಚನ ಸಾಹಿತ್ಯ, ಈ ದೇಶದಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿ ಇದೆಲ್ಲ ಹೇಳ್ತೀರಿ.
ಹೋಗಿ ಧಾರ್ಮಿಕ ಪೀಠಗಳಲ್ಲಿ ಅವ್ರನ್ನ ಅನುಕರಣೆ ಮಾಡಬೇಕು ಅಂತ ಹೇಳ್ಬತ್ತೀರಿ. ಅವ್ರು ಏನು ಸಂದೇಶ ಕೊಟ್ಟವ್ರು ನಮಗೆ? ಧಾರ್ಮಿಕ ಕ್ಷೇತ್ರಗಳಿಂದ ಈ ಬೆಂಕಿ ಹಚ್ಚಿ ಅಂತ ಹೇಳಿದ್ದಾರ? ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲ ಸಾಮರಸ್ಯದಿಂದ ಬಾಳೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾವುದೇ ನಿಮ್ಮ ಪುರಾಣ ತಗೊಂಡ್ರು ಪುರಾಣ ಬದನೆಕಾಯಿ ತಿನ್ನಕ್ಕೆ ಅಂತಾರಲ್ಲ, ಆ ಕೆಲಸ ಮಾಡ್ಕೊಂಡು ಯಾಕೆ ಹೊರಡ್ತೀರಿ? ಜನ ಉಳಿಸಿ. ಇದನ್ನು ಹೇಳಕ್ಕೆ ಬಯಸ್ತೀನಿ ನಾನು. ಅದೇ ಆಗ ಹೇಳಿದ್ನಲ್ಲ ನೆನ್ನೆ, ಮನಮೋಹನ್ ಸಿಂಗ್ ಅವ್ರನ್ನ ಮನಮೋಹನ್ ಸಿಂಗ್ ಅನ್ನೋರು ಈಗ ಮೌನಿ ಬಸವರಾಜ್ ಅವರಾಗವ್ರೆ. ಯಾವುದಕ್ಕೂ ಉತ್ತರ ಇಲ್ಲ. ಆ ಹಿನ್ನೆಲೆಯಲ್ಲೇ ನಾನು ಮೊನ್ನೆ ಸ್ವಲ್ಪ ಆಕ್ರೋಶದಲ್ಲಿ ಮಾತಾಡಿದ್ದೆ. ಹೇಳಿ ನಿಮ್ಮ ಧ್ವನಿ ಹೊರಗಡೆ ಬರಲಿ ಅಂತ. ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿದ್ದಾರೆ. ಈಗ ಆ ಹಿಜಾಬ್ ಇಶ್ಯೂ ಒಂದು ಸಣ್ಣ ಸ್ಕೂಲಲ್ಲಿ ಪ್ರಾರಂಭ ಆಯ್ತಲ್ಲ, ಪ್ರಾರಂಭಿಕ ಹಂತದಲ್ಲೇ ಸರ್ಕಾರ ತೀರ್ಮಾನ ತಗೊಂಡಿದ್ರೆ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಉದ್ಭವ ಆಗದ? ನೀವು ಕ್ರಿಯೇಟ್ ಮಾಡ್ಕೊತಾ ಇದ್ದೀರಿ. ಸರ್ಕಾರ ಏನು ಗೊತ್ತಿಲ್ಲ ನನಗೆ, ಅವ್ರನ್ನ ಹಿಂದೆ ಬಿಟ್ಕೊಂಡು. ಇದನ್ನು ನಾನು ಸತ್ಯ ಹೇಳೋದು ನನಗೇನು ಭಯ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಸ್ವತಂತ್ರವಾಗಿ ಈ ಸರ್ಕಾರ ನಡೀತಾನೆ ಇಲ್ಲ. ಯಾವುದೋ ರಿಮೋಟ್ ಇದರಲ್ಲಿ ಸರ್ಕಾರ ನಡೆಸ್ತಾ ಇರ್ತದೆ. ಆ ಶಕ್ತಿ ಇವರಲ್ಲಿ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಅದು ತಿಳ್ಕೊಂಡು ನಿಮಗೆ ಗೊತ್ತಿದೆ, ನನಗಿಂತ ಹೆಚ್ಚು ನಿಮಗೆ ಗೊತ್ತಿದೆ. RSS ರಿಮೋಟಲ್ಲಿ ಇನ್ಯಾವುದಿದೆ? ಅವ್ರನ್ನ ಮೆಚ್ಚಿಸಬೇಕಲ್ಲ. ಇಲ್ಲಿ ರಾಜ್ಯದ ಜನ ಮೆಚ್ಚೋಕ್ಕೆ ಅಧಿಕಾರ ನಡೀತಿಲ್ಲ. ಈ ಸಂಘ ಪರಿವಾರದವ್ರನ್ನ ಮೆಚ್ಚಿಸ್ಲಿಕ್ಕೆ ನಡೀತಾರ ಸರ್ಕಾರ. ಇದು ಯಾತಕ್ಕೆ ನೋಡ್ಕೊಳಕ್ಕೆ ಬಿಡಲಿಲ್ಲ? ಇದನ್ನು ಹಿಂದೂ ಮುಸ್ಲಿಮ್ನ ಎರಡು ಕಣ್ತಾರ ಯಾಕೆ ದೃಷ್ಟಿಯಿಂದ ನೋಡಲಿಲ್ಲ ಇವರು? ಯಾತಕ್ಕೆ ಅವ್ರನ್ನ ವಿರೋಧ ಮಾಡ್ತಾ ಇದ್ದೀರಿ ನೀವು? ಏನು ಅವ್ರು ನಿಮ್ಗೆ ಅನ್ಯಾಯ ಮಾಡಿದ್ರು? ಏನು ನಿಮ್ಗೆ ತೊಂದರೆ ಕೊಟ್ಟಿರೋದವರು? ಯಾರು ನೋಡ್ಕೋಬೇಕಾಗಿತ್ತು ಅದನ್ನು? ಈಶ್ವರಪ್ಪನವ್ರು ನೋಡ್ಕೋಬೇಕಲ್ವ? ಈಗ ಅವ್ರು ನೋಡ್ಕೊಂಡ್ಬಿಟ್ರೆ ಸಾಲದಾಗೋಯ್ತದ. ಈಗ ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತಲ್ಲ, 75 ವರ್ಷದಿಂದಲೂ ಇದು ನಡೀತಾ ಇದೆ. ಆಗಲೇ ಯಾತಿಗೆ ತರಲಿಲ್ಲ ಇದನ್ನು? ಕಾನೂನನ್ನ ನಿಲ್ಲಿಸಬೇಕು ಅಂತ ಹೇಳಿ. ಈಗ 75 ವರ್ಷ ಆದಮೇಲೆ ನಿಮಗೆ ಡಿಸ್ಟರ್ಬೆನ್ಸ್ ಶುರುವಾಯ್ತಾ? ಇದಕ್ಕೆ ನಾನು ಹೇಳೋದು, ಇದೆಲ್ಲ ಬಿಡಿ. ಇದರಿಂದ ದೇಶ ಕಟ್ಟಕ್ಕಾಗಲ್ಲ, ದೇಶ ಹಾಳು ಮಾಡ್ತೀರಿ. ಬೂಮರ್ಯಾಂಗ್ ಆಗುತ್ತೆ. ಬರೆದಿಟ್ಕೊಳ್ಳಿ. ಕರ್ನಾಟಕದಲ್ಲಿ ಉತ್ತರ ಪ್ರದೇಶ ಅಲ್ಲ, ಇದು ಕರ್ನಾಟಕ. ನೀವು ತಿಳ್ಕೊಂಡಿದ್ದೀರಿ. ಈ ವಿಷಯಗಳನ್ನ ಇಟ್ಕೊಂಡು ಪುನಃ ಅಧಿಕಾರ ಹಿಡಿಬೋದು ಅಂತೇಳಿ 2023ಕ್ಕೆ. ಈ ವಿಷಯ ಇಟ್ಕೊಂಡು ನೀವು ಓದಷ್ಟು ಕರ್ನಾಟಕದ ಜನ, ಕನ್ನಡಿಗರು, ಯಾವ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಇದೆ, ಇದನ್ನು ನೀವು ಹಾಳು ಮಾಡ್ಲಿಕ್ಕೆ ಹೊರಟ್ರೆ ಕರ್ನಾಟಕದಿಂದಲೇ ಬಿಜೆಪಿಯ ಸರ್ವನಾಶ. ಇನ್ನು ಮಾತು ಮುಂದುವರೆಸಿದಂತ HDK ವಿಶ್ವ ಹಿಂದೂ ಪರಿಷತ್ ವಿರುದ್ಧವೂ ವಾಗ್ದಾಳಿ ಮಾಡಿದ್ರು. ರಾಜ್ಯದಲ್ಲಿ ಹಿಂದೂ ಮುಸಲ್ಮಾನರು ದಡ್ರಲ್ಲ. ಗುಜರಿ ಕೆಲಸ ಮಾಡೋದಕ್ಕೆ ವಿಶ್ವ ಹಿಂದೂ ಪರಿಷತ್ನವರಲ್ಲ, ಬೆಂಕಿ ಹಚ್ಚೋದಕ್ಕೆ ಇವರುಗಳು ಬರ್ತಾರೆ. 10 ಪೈಸೆ 20 ಪೈಸೆ ಹೆಚ್ಚಿಗೆ ಮಾಡ್ತಿದ್ದೀರಾ, ಶೇರ್ ಮಾರಾಟದಂತೆ. ಬಂದ್ರಪ್ಪ ವಿಶ್ವ ಹಿಂದೂ ಪರಿಷತ್ನವರೇ ಅಂತ ಸಿಡಿಮಿಡಿಗೊಂಡ್ರು HDK. ಇವತ್ತು ಹಿಂದೂ ಮತ್ತು ಮುಸಲ್ಮಾನ್ ಸಮಾಜದಲ್ಲಿ ಒಂದು ಸಹೋದರ ಭಾತೃತ್ವ ಇಲ್ಲದೆ ಇದ್ರೆ ನಿಮ್ಮ ಗುಜರಿ ಅಂಗಡಿ ಕೆಲಸ ಮಾಡೋರು ಯಾರು? ಏನು ವಿಶ್ವ ಹಿಂದೂ ಪರಿಷತ್ನವ್ರು ಬರ್ತಾರ? ಅಲ್ಲಿ ಹೋದ್ರೆ ಗೊತ್ತಾಯ್ತದೆ ಪಾಪ ಅವ್ರ ಜೀವನ. ಗುಜರಿ ಅಂಗಡಿಯಲ್ಲಿ ಯಾವ ರೀತಿ ಹಳೆ ಮೆಟೀರಿಯಲ್ ಇಟ್ಕೊಂಡು ಅದಕ್ಕೊಂದು ಲೈಫ್ ಕೊಟ್ಟು ಜೀವನ ಮಾಡ್ಕೊಂಡಿದ್ದಾರೆ, ವ್ಯಾಪಾರ ಮಾಡ್ಕೊಂಡು. ಇವ್ರು ಬರ್ತಾರೆ ಗುಜರಿ ಅಂಗಡಿ ಮಾಡೋಕ್ಕೆ. ಎಲ್ಲರೂ ಬೆಂಕಿ ಹಚ್ಚಕ್ಕಾದ್ರೆ ಬರ್ತಾರೆ ಅಷ್ಟೇ ವಿಶ್ವ ಹಿಂದೂ ಪರಿಷತ್ನವರು. ಬನ್ನಿ, ಇವತ್ತು ಅದಕ್ಕೆ ಕರೆ ಕೊಡ್ತಾ ಇದ್ದೀನಿ. ನೀವು ನಿಜವಾದ ದೇಶಭಕ್ತರಿದ್ರೆ, ನಿಜವಾದ ನಿಮ್ಮಲ್ಲಿ ಹಿಂದೂ ರಾಷ್ಟ್ರ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ರೆ, ಈ ದೇಶದಲ್ಲಿ ಇವತ್ತು ಈ ರೀತಿಯ ಬೆಲೆ ಏರಿಕೆ ಎಂದು ಕಂಡರಿದೇ ಇರ್ತಕ್ಕಂಥ ರೀತಿಯಲ್ಲಿ ಪ್ರತಿನಿತ್ಯ ಹೇಸಿಗೆ ಇಲ್ಲದೆ, ನಾಚಿಕೆ ಇಲ್ಲದೆ, ಪ್ರತಿದಿನ 40 ಪೈಸಾ 50 ಪೈಸಾ 80 ಪೈಸೆ ಏನು ಒಳ್ಳೆ ಶೇರ್ ದರ ಪೆಟ್ರೋಲ್ದು ಡೀಸೆಲ್ದು ಏರಿಕೆ ಮಾಡ್ಕೊಂಡು ಹೊರಟಿದ್ದೀರಲ್ಲ. ಬಾರಪ್ಪ ಧೈರ್ಯವಾಗಿ ವಿಶ್ವ ಹಿಂದೂ ಪರಿಷತ್ನವರು ಅದೇನೋ ಟ್ವೀಟ್ ಮಾಡಿದಿರಲ್ಲಪ್ಪ, ಗಾಳಿಪಟ. ದೇಶದ ಜನಗಳನ್ನ ಗಾಳಿಪಟ ಮಾಡಬೇಡಿ, ಬಡವ್ರನ್ನ. ನಾನು ಗಾಳಿಪಟ ಆದರೆ ನನಗೇನು ತೊಂದರೆ ಇಲ್ಲ. ನಿಮಗೆ ದೇಶದ ಜನನ್ನ ನೀವು ಗಾಳಿಪಟ ಮಾಡಿಬಿಟ್ರೆ ಎಲ್ಲೋಗ್ಬೇಕು ಈ ದೇಶ? ಏನು ನೀವೇ ಟ್ವೀಟ್ ಮಾಡೋರು? ಎಲ್ಲಿದ್ರಿ ನೀವು ಕರ್ನಾಟಕದಲ್ಲಿ? ಯಾವ ಥರ
ಇನ್ನು ಸರ್ಕಾರ ಬೀಳಿಸಿದ್ದಕ್ಕೆ ಸಿಟ್ಟನ್ನ ಹೊರಹಾಕಿದ್ದಾರೆ ಎಚ್ಡಿಕೆ. ಒಂದ್ ಕಡೆ ನನ್ನ ಸರ್ಕಾರ ತೆಗೆದ್ರು ನಾನು ಮೌನವಾಗಿದ್ದೆ, ಸರ್ಕಾರಕ್ಕೆ ಇಷ್ಟು ದಿನ ಬೆಂಬಲ ಕೊಡ್ತಾ ಬಂದೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ಜನರಿಗೋಸ್ಕರ 2 ವರ್ಷ ನಾನು ಸುಮ್ಮನೆ ಇದ್ದೆ, ನನ್ನ ಸರ್ಕಾರ ಬೀಳಿಸಿದ್ರು, ಆ ಟೈಮ್ನಲ್ಲಿ ನಾನು ಮಾತಾಡಿಲ್ಲ, ಜನರಿಗೋಸ್ಕರ ನಾನು ಸುಮ್ಮನಾಗ್ಬಿಟ್ಟೆ. ಒಂದ್ ಕಡೆ ನನ್ನ ಸರ್ಕಾರ ತೆಗೆದ್ರು ಕೂಡ ನಾನು ಏನು ಮಾತಾಡಕ್ ಹೋಗಿಲ್ಲ, ಸರ್ಕಾರಕ್ಕೆ ಇಷ್ಟು ದಿನ ನಾನು ಬೆಂಬಲ ಕೊಡ್ತಾ ಬಂದಿದ್ದೆ, ಅದಕ್ಕೆ ಕಾರಣ ಜನರಿಗೆ ಸಮಸ್ಯೆ ಆಗಬಾರದು ಅಂತ, ಬಿಜೆಪಿ ಸರ್ಕಾರವನ್ನ ಕುಂದಿಸಬಾರದು ಅಂತ ಇದ್ದೆ, ಜನರಿಗೋಸ್ಕರ ಇದ್ದೆ, ಬಿಜೆಪಿ ಜೊತೆ ಚಕ್ಕಂದ ಆಡೋಕಲ್ಲ ಅಂತಾನು ಕುಮಾರಸ್ವಾಮಿ ಹೇಳಿದ. ಕಳೆದ 2 ವರ್ಷ ನಾನು ಮೌನಕ್ಕೆ ಶರಣಾಗಿದ್ದು. ಒಂದು ಕಡೆ ಕೋವಿಡ್ನ ಅನಾಹುತ, ನನ್ನ ಸರ್ಕಾರ ತೆಗೆದ್ರು, ಆದರೂ ಆಕ್ರೋಶ ವ್ಯಕ್ತಪಡಿಸಲಿಲ್ಲ, ನಾನು ಭಾಳ ಸೌಮ್ಯವಾಗೇ ಇದ್ದೆ. ಒಂದು ಕಡೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆಯ ಪ್ರವಾಹ, ಇಂಥ ಪರಿಸ್ಥಿತಿನಲ್ಲಿ ನಾವು ಸರ್ಕಾರಕ್ಕೆ ಬೆಂಬಲ ಕೊಡ್ತಕ್ಕಂಥ ಸೂಕ್ತ ನಾವು ಈಗ ಸರ್ಕಾರಕ್ಕೆ ಮಾನಸಿಕವಾದಂಥ ಒಂದು ಧೈರ್ಯ ಕೊಡದೇ ಇದ್ದರೆ ನಮ್ಮ ಜನಗಳ ಮೇಲೆ ಪೆಟ್ಟು ಬೀಳುತ್ತೆ ಅಂತ ಹೇಳಿ ಜನಕ್ಕೋಸ್ಕರವಾಗಿ ಮೌನವಾಗಿದ್ದೆ. ಬಿ ಜೆ ಪಿ ಜೊತೆ ಚಕ್ಕಂದ ಮಾಡೋಕ್ಕೆ ನಾನೇನು ಹೊಂದಾಣಿಕೆ ಮಾಡ್ಕೊಂಡಿರಲಿಲ್ಲ. ನಾನೇನು ಅವ್ರ ಹತ್ರ ಯಾವುದೋ ರಾಜಕೀಯದ ಗಿಲಿಟ್ಗೆ ಹೋಗಿಲ್ಲ. ಅವ್ರ ಹತ್ರ ನಾನು ಏನು ಕಾಂಗ್ರೆಸ್ನವ್ರು ಏನು ಕಿತ್ಗುಡ್ಡೆ ಹಾಕ್ಬಿಟ್ರೆ ಹೋರಾಟ ಮಾಡಿ, ಇವರೊಬ್ಬರೇನ ಹೋರಾಟ ಮಾಡೋರು? ಇಶ್ಯೂ ಕಾಯ್ತಾ ಇದ್ದೆ ನಾನು. ನಮ್ಮ ಪಕ್ಷ ಹಿಂದೂ ರಾಷ್ಟ್ರ ಆಮೇಲೆ ಯಾರು ಕನ್ವರ್ಟ್ ಮಾಡಬೇಕು ಅಂತ ಹೊರಟರು, ನಮ್ಮನ್ನು ಗುಲಾಮರನ್ನಾಗಿ ಇಡಬೇಕು ಅಂತ ಹೊರಟ್ರಲ್ಲ ತಲಾಂತರ ವರ್ಷಗಳಿಂದ. ಆ ವರ್ಗದ ಜನ ಹಿಂದೂ ಧರ್ಮ ಅಂತ ಹೇಳ್ಕೊಂಬಂದರು. ಹೋಗ್ಲಿ, ಹಿಂದೂ ಧರ್ಮದಲ್ಲಿ ಎಲ್ಲರೂ ನಮ್ಮನ್ನೆಲ್ಲ ಒಟ್ಟಿಗೆ ತಗೊಂಡಿದ್ದಾರ, ಅವರಿಗೆ ಬೇಕಾದಾಗ ಮಾತ್ರ ನಾವು ಹಿಂದೂ ಧರ್ಮ ಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಅವರಿಗೆ ಬೇಕಾದಾಗ ನಾವು ಇವತ್ತು ಸಹ ನಮ್ಮ ದೇಶದ ಸಂಸ್ಕೃತಿಯನ್ನು ಈ ಒಂದು ಜೀವನದಲ್ಲಿ ಹಂತ ಹಂತವಾಗಿ ಬದಲಾವಣೆಗಳೇನಾಗ್ತಾ ಬಂತು ಸಮಾಜದಲ್ಲಿ, ಆ ಬದಲಾವಣೆಗಳಿಗೆ ಇವತ್ತು ನಮ್ಮ ಸಂಸ್ಕೃತಿಯನ್ನು ನಾವೇನು ಆಚರಣೆ ಮಾಡ್ತಾ ಇದ್ದೇವೆ, ಬಿ ಜೆ ಪಿಯವರಿಗಿಂತಲೂ ಒಂದು ಹೆಜ್ಜೆ ಮುಂದೋಗಿ ನಾವು ಈ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಧರ್ಮ ಆಚರಣೆಗಳನ್ನು ಭಾಳ ನಿಷ್ಠೆಯಿಂದ ಮಾಡ್ತಾ ಇರ್ತಕ್ಕಂಥ ಕುಟುಂಬಗಳು ನಾವು.